ಆರ್ಎಸ್ಎಸ್ ಕಚೇರಿ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿಯಾಗಿದೆ. ಜಾರ್ಖಂಡ್ನ ರಾಂಚಿಯಲ್ಲಿರುವಂತಹ ಆರ್ಎಸ್ಎಸ್ ಕಚೇರಿ ಇದು. ಪೆಟ್ರೋಲ್ ಬಾಂಬ್ ದಾಳಿಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಚೇರಿ ಮೇಲೆ ಪೆಟ್ರೋಲ್ ಬಾಂಬ್ ಎಸೆದು ಇಬ್ಬರು ಈಗ ಎಸ್ಕೇಪ್ ಆಗಿದ್ದಾರೆ. ಆ ಇಬ್ಬರಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಆರೋಪಿಗಳ ಬಂಧನಕ್ಕೆ ಈಗ ರಾಂಚಿ ಪೊಲೀಸರಿಂದ ಹುಡುಕಾಟ ಕೂಡ ನಡೆಸಲಾಗ್ತಾ ಇದೆ. ಇನ್ನುವರೆಗೂ ಕೂಡ ಆರೋಪಿಗಳು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಆರ್ಎಸ್ಎಸ್ ಕಚೇರಿ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿಯಾಗಿದೆ. ಜಾರ್ಖಂಡ್ನ ರಾಂಚಿಯಲ್ಲಿರುವಂತಹ ಆರ್ಎಸ್ಎಸ್ ಕಚೇರಿ ಇದಾಗಿರುವಂತದ್ದು. ಇದು ಪಕ್ಕ ಸಂಚನ ರೂಪಿಸಿ ಈ ರೀತಿಯಾದಂತಹ ದುಷ್ಕೃತ್ಯವನ್ನ ಎಸಗಿದ್ರ ಅನ್ನುವಂಥದ್ದು ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ರು, ಏನಾದ್ರೂ ದ್ವೇಷ ಇತ್ತಾ? ನೋಡಿ, ಪೆಟ್ರೋಲ್ ಬಾಂಬ್ ದಾಳಿಯ ದೃಶ್ಯ ಯಾವ ರೀತಿ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅಂತ ಹೇಳಿ. ಕಚೇರಿ ಮೇಲೆ ಪೆಟ್ರೋಲ್ ಬಾಂಬ್ ಅನ್ನ ಎಸೆದು ಇಬ್ಬರು ಎಸ್ಕೇಪ್ ಆಗಿರುವಂತಹ ದೃಶ್ಯಾವಳಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಇಬ್ಬರಿಗಾಗಿ ಶೋಧ ಕಾರ್ಯವನ್ನ ಕೂಡ ಮುಂದುವರಿಸಿದ್ದಾರೆ ಪೊಲೀಸರು. ಈಗ ಒಂದು ವೇಳೆ ಏನಾದರೂ ಆರೋಪಿಗಳು ಲಾಕ್ ಆದ್ರೆ ಆಬ್ವಿಯಸ್ಲಿ ಅವರನ್ನ ಕೂಡಿಸ್ಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನೋಡಿ, ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಇಬ್ರು ಆರೋಪಿಗಳು ಬರ್ತಾರೆ, ಆ ಪೆಟ್ರೋಲ್ ಬಾಂಬ್ ಅನ್ನ ಆರ್ಎಸ್ಎಸ್ ಕಚೇರಿಯ ಮೇಲೆ ಯಾವ ರೀತಿ ಬಿಸಾಡ್ತಾರೆ ಅಂತ ಹೇಳಿ. ತದನಂತರ ಬಿಸಾಡಿ ಇಮ್ಮಿಡಿಯೇಟ್ಲಿ ಅಲ್ಲಿಂದ ಕಾಲ್ ಕೆತ್ತುತ್ತಾರೆ. ಎಲ್ಲಿ ನಾವು ಸಿಗಾಕೊಂಡ್ ಬಿಡ್ತೀವಿ ಅಂತ ಹೇಳಿ ಇಮ್ಮಿಡಿಯೇಟ್ಲಿ ಅಲ್ಲಿಂದ ಎಸ್ಕೇಪ್ ಆದ್ಮೇಲೆ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಅಡಗಿ ಕೂತಿದ್ದಾರೆ ಅಂತ ಹೇಳಿ ಪೊಲೀಸರು ಕೂಡ ಈಗ ಹುಡುಕಾಟವನ್ನ ನಡೆಸ್ತಿದ್ದಾರೆ. ಮುಂದಿನ ಪ್ರಕ್ರಿಯೆ ಯಾವ ರೀತಿ ಸಾಗುತ್ತೆ, ಯಾವ ರೀತಿ ತನಿಖೆಯನ್ನ ಪೊಲೀಸರು ಕೈಗೆತ್ತಿಕೊಳ್ತಾರೆ, ಯಾವ ಉದ್ದೇಶಕ್ಕಾಗಿ ಈ ರೀತಿಯಾಗಿ ಮಾಡಿದ್ರು, ಯಾರಾದ್ರೂ ಕುಮ್ಮಕ್ಕಿದನ, ಯಾರು ಒತ್ತಡವನ್ನ ಹೇರಿ ಈ ರೀತಿಯಾಗಿ ಕೆಲಸ ಮಾಡಿಸಿದ್ರು ಅನ್ನುವಂಥದ್ದು ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ಸೊ ಹಾಗಾಗಿ ಪೊಲೀಸರು ಕೂಡ ಈ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ.